ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ಪೆಷಲಿ ವಿದ್ಯಾರ್ಥಿ ಮಕ್ಕಳು, ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ನಡೆಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಈ ಕಾರ್ಯಕ್ರಮ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯತೆ ಆಯಿತು, ಹಾಗೂ ನೀವು ಇಲ್ಲೂ ಕೂರಕ್ಕೆ ಸಾಧ್ಯ ಆಯಿತು, ನಾನು ನಿಲ್ಲಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ವಿದ್ಯಾರ್ಥಿ ಮಕ್ಕಳ ಸ್ಪೆಷಲ್ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ, ಆತ್ಮೀಯರು, ನಮ್ಮ ಅಣ್ಣ ಆದಂಥ ಮಾಜಿ ಮಂತ್ರಿಗಳು, ಹಾಲಿ CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ, ಮಾಜಿ ಮಂತ್ರಿಗಳು, ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ AM ಹಿಂಡೇಶ್ಗಿರಿ ಸಾಹೇಬ್ರೆ, MLC ನಮ್ಮ ಪಕ್ಷದ ಮುಖಂಡರು MLC ಆದಂಥ ಜಾಗಪ್ಪನವರವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಮೇರಾಸ್ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ KMDC ಚೇರ್ಮನ್ ಆದಂಥ BK ಅಲ್ತಾಫ್ ಖಾನ್ ಅವರೇ, ಕ್ರಿಶ್ಚಿಯನ್ ಬೋರ್ಡ್ ಚೇರ್ಮನ್ ಆದಂಥ ಆತ್ಮೀಯ ಆದಂಥ ಜಾಫಾಡ್ ಅವರೇ, ಉರ್ದು ಅಕಾಡೆಮಿ ಅಧ್ಯಕ್ಷ ಆದಂಥ ಮೊಹಮ್ಮದ್ ಖಾಜಿ ಅವರೇ, ಜೀಲಾನಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ, ಮೊದಲಾಗಿ ನ್ಯಾಷನಲ್ ಎಜುಕೇಷನ್ ಡೇ ಅನ್ನು ಇವತ್ತು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇರೋದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುಟ್ಟುಹಬ್ಬನ 137ನೇ ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಮೊದಲಾಗಿ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಮೊದಲಾಗಿ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ 2008 ಮನೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗುವಾಗ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಆಗಬೇಕಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದರು. ಅದು ನಾವು ಮಾಡ್ಕೊಂಡು ಬರ್ತಾ ಇಲ್ಲ. ಮನೆಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ನಮ್ಮ ಮಧು ಬಂಗಾರಪ್ಪಗೆ ಮತ್ತು ಡಾಕ್ಟರ್ ಸುಧಾಕರ್ ಅವ್ರಿಗೆ ಸೂಚನೆ ಕೊಟ್ಟು, ಇಲ್ಲ ಕಂಪಲ್ಸರಿ ಎಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದು ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕು, ಸರ್ಕಾರದಿಂದ ಆದೇಶ ಹೊರಡಿಸಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಮೇಲೆ ಇವತ್ತು ಮನೆಯ ಮಧು ಬಂಗಾರಪ್ಪರು 1 ಗಂಟೆಯಲ್ಲಿ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕಂತ ಏನು ಆದೇಶ ಹೊರಡಿಸಿದ್ದಾರೆ, ಅವ್ರ ಕೈ ಜೋಡಿಸಿ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಏನಕ್ಕೆ ನಾರಾಯಣವರು ಭಾಳ ವಿವರವಾಗಿ ಹೇಳಿದ್ದಾರೆ, ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಆಮೇಲೆ ಅರ್ಷದ್ ರಿಜ್ವಾನ್ ಅವರು ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಮಧು ಬಂಗಾರಪ್ಪನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾಹೇಬ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಇವತ್ತು ಎಜುಕೇಷನ್ ಅಂದರೆ ಎಜುಕೇಷನ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತೇ ಇದ್ದಂಗೆ ಮೊದಲೇ ಬಾರಿ ಸ್ವಾತಂತ್ರ್ಯ ಬಂದಾದಮೇಲೆ ಮೊದಲೇ ಬಾರಿ 1947 ಮೊದಲೇ ಎಜುಕೇಷನ್ ಮಿನಿಸ್ಟರ್ ಆಗಿರೋರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ ಅವ್ರು ಎಜುಕೇಷನ್ ಬಗ್ಗೆ ಒಂದು ಕಾಲೇಜಿನ ಹಮ್ಮಿಕೊಂಡಿದ್ರು. ಭಾಳ ಜನ ನಾರಾಯಣವ್ರು ಮಾತಾಡ್ತಾ ಇರ್ತಾಯಿದ್ರು, ರಿಜ್ವಾನ್ ಅವ್ರು ಮಾತಾಡ್ತಾ ಇರ್ತಾಯಿದ್ರು, ನಸೀರ್ ಅಹಮದ್ ಸಾಹೇಬರು ಮಾತಾಡುವಾಗ ಹೇಳ್ತಾಯಿದ್ರು. ಎಜುಕೇಷನಲ್ಲಿ ಆಸಕ್ತಿ ಎಷ್ಟಿತ್ತಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ಗೆ ಅವ್ರು ಚಿಕ್ಕ ವಯಸ್ಸಿಂದನು, ಏನಕ್ಕಂದರೆ ಅವ್ರಿಗೆ ಗೊತ್ತಿತ್ತು ವಿದ್ಯಾಭ್ಯಾಸ ಇಲ್ಲಾಂದರೆ ಯಾರು ಮನುಷ್ಯ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅವ್ರ ಗಮನದಲ್ಲಿತ್ತು. ಆ ಕಾರಣಕ್ಕೆ ಎಜುಕೇಷನ್ ಬಗ್ಗೆ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಎಜುಕೇಷನ್ ಬಗ್ಗೆ ಅವ್ರ ಕಾಲೇಜಿನ ಹಮ್ಮಿಕೊಂಡಿದ್ರು. ಆ ಕಾರಣಕ್ಕೆ ನೆಹರು ಅವರು ಭಾಳ ಜನ ಇದ್ದರು. ಈಗ ನೆಹರು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ನ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರು? ಅವ್ರು ಇದ್ದಿದ್ದು ಕೇಪಬಿಲಿಟಿಗೋಸ್ಕರ, ಈ ಎಜುಕೇಷನ್ಗೋಸ್ಕರ ಅವ್ರ ಕಮಿಟ್ಮೆಂಟ್ ಇದ್ದಿದ್ದ ಕಾರಣಕ್ಕೆ ಅವ್ರನ್ನ ಅಧ್ಯಕ್ಷ ಮಾಡಬೇಕಂತ ಗಾಂಧೀಜಿಯವರು ಅವ್ರ ನೇಮಕನ ಮಾಡಿರೋದು ತಮ್ಗೆ ಗೊತ್ತಿರೋದು ವಿಚಾರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ನನಗೆ ಗೊತ್ತಿದ್ದಂಗೆ ಭಾಳ ಬಡತನದಿಂದ ಬಂದಿದೆ. ಸೌದಿ ಅರೇಬಿಯಾ ಮಕ್ಕಾದಲ್ಲಿ ಅವ್ರ ಜನ್ಮನ ಆಗಿತ್ತು ಅವ್ರಿಗೆ. ಅದಾದಮೇಲೆ ಮೇಲೆ ಬನ್ನಿ ಅದಾದಮೇಲೆ ಅವ್ರು ಇಲ್ಲಿ ಬಂದು ವಾಸನ ಮಾಡಿದ್ರು. ಅವ್ರ ದೇಶದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹಮ್ಮಿಕೊಂಡಿದ್ದಂದರೆ ನಾವೆಲ್ಲ ನೆನೆಸ್ಕೊಳ್ಳೇಬೇಕಾಗ್ತದೆ. ಯಾವಾಗ ಜಿನ್ನಾ ಅವರು ಈ ಡಿವೈಡ್ ಮಾಡಿ ಮುಸಲ್ಮಾನ್ನ ನಮ್ಮ ಪಾಕಿಸ್ತಾನ ಮಾಡಿಕೊಡಿ ಅಂತ ಡಿವೈಡ್ ಆಗಬೇಕಂತ ಜಿನ್ನಾ ಅವರು ಯಾವಾಗ ಬೇಡಿಕೆನ ಇಟ್ಟರು, ಅವಾಗ ಯಾರನ್ನ ವಿರೋಧ ಮಾಡಿದಾರಂದರೆ ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವ ಕಾರಣಕ್ಕೆ
ಡಿವೈಡ್ ಹಾಕ್ಕೊಡ್ದು ನಾವೆಲ್ಲ ಇಲ್ಲೇ ಇರಬೇಕಂತ ಹೇಳ್ಬಿಟ್ಟು ಭಾಳ ಬೇಡಿಕೆನ ಕೇಳ್ಕೊಂಡಿದ್ರು. ಆಗಲಿಲ್ಲ. ಡಿವೈಡ್ ಆದಮೇಲೆ ನನ್ನ ಅನಿಸಿಕೆ ಅವ್ರು ಭಾಷಣ ಮಾಡಿದರು. ನಮ್ಮ ಫೋರ್ಟಲ್ಲಿ ಒಂದು ಭಾಷಣ ಮಾಡಿದರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆ ಡಿವೈಡ್ ಅಂತೂ ಬೇಡ ಅಂತ ನಾನು ಭಾಳಷ್ಟು ಕೇಳ್ಕೊಂಡಿದ್ದೆ. ಇವತ್ತು ಡಿವೈಡ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲೇ ಹುಟ್ಟೋದು, ನಾವು ಇಲ್ಲೇ ಹುಟ್ಟಿದ್ದೀವಿ, ಈ ಭೂಮಿಯಲ್ಲೇ ನಾವು ಸತ್ರು ಈ ಭೂಮಿಯಲ್ಲಿ ಇರ್ತೀವಿ ಅಂತ ನಾವು ಪಾಕಿಸ್ತಾನ್ಗೆ ಯಾವ ಕಾರಣಕ್ಕೆ ಹೋಗಲ್ಲ ಅಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದು ಏನು ಹೇಳ್ತಂಗೆಲ್ಲ ಗೊತ್ತಿರೋದೇ ವಿಚಾರ. ಎಜುಕೇಷನ್ ಅಂದರೆ ಏನೀಗ ಅವ್ರ ಅಷ್ಟು ಬಗ್ಗೆ ಕಾಳಜಿ ಇದ್ದಿದ್ದಂದರೆ, ಎಜುಕೇಷನ್ ಇಲ್ಲಾಂದರೆ ನಾವು ಯಾರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮಧು ಬಂಗಾರಪ್ಪ ಸಾಬ್ ಹೇಳ್ತಾ ಇದ್ರು, ಇವತ್ತು ನಮ್ಮ ಬಜೆಟ್ ಬಂದು 4 ಲಕ್ಷ ಕೋಟಿದಲ್ಲಿ 45,000 ಕೋಟಿ ಓನ್ಲಿ ನಾವು ಎಜುಕೇಷನ್ಗೋಸ್ಕರ ನಮ್ಮ ಸರ್ಕಾರ ಖರ್ಚು ಮಾಡ್ಕೊಂಡು ಮಾಡ್ತಾವೆ. 4 ಲಕ್ಷ ಕೋಟಿದಲ್ಲಿ ಅಂದರೆ 45,000. ಆ ಟೈಮಲ್ಲೇ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವಾಗ ಮಂತ್ರಿ ಆಗಿದ್ರು, ಆ ಟೈಮಲ್ಲೇ ನೀವೇನು ಬಜೆಟ್ ಕೇಂದ್ರದಲ್ಲಿ ಏನು ಬಜೆಟನ್ನು ಘೋಷಣೆ ಮಾಡ್ತೀರಾ ಅದು 10% ಎಜುಕೇಷನ್ ವಿದ್ಯಾಭ್ಯಾಸಕ್ಕೆ ಇಡಬೇಕಂತ ಆ ಟೈಮಲ್ಲೇ ಬೇಡಿಕೆ ಇಟ್ಟಿದ್ರು. ಇವತ್ತು